ಶ್ರೇಯಾ, ನಿನಗೆ ಫೋನ್ ಬಂದಿದೆ ಎಂದರು ಹಾಸ್ಟೆಲ್ ವಾರ್ಡನ್. ಖುಷಿಯಿಂದ ಫೋನಿನತ್ತ ಓಡಿದೆನು. ಯಾಕೆಂದರೆ ಅದು 2 ದಿನಕ್ಕೊಮ್ಮೆ ಅಥವಾ ವಾರಕ್ಕೊಮ್ಮೆ ಬರುವ ಮನೆಯ ಸಮಾಚಾರವಾಗಿತ್ತು. ಫೋನ್ ಎತ್ತಿಕೊಂಡು ಹಲೋ ಎಂದೆ. ಆ ಕಡೆಯಿಂದ ಹಲೋ ಎಂದರು. ಅದು ನಮ್ಮ ಮನೆಯವರ ಧ್ವನಿಯಾಗಿರಲಿಲ್ಲ. ಆದರೆ ಅವರು ಫೋನಿನಲ್ಲಿ ಹೇಳಿದ ವಿಷಯ ಕೇಳಿ ನನ್ನ ಕೈಕಾಲುಗಳು ನಡುಗಿದವು. ಮಾತೇ ಹೊರಡಲಿಲ್ಲ. ಅವರು ವಿಷಯ ತಿಳಿಸಿ ಫೋನ್ ಇಟ್ಟರು. ಆದರೆ ನನಗೆ ದಿಕ್ಕೇ ತೋಚದಂತಾಯಿತು. ಅಳಲು ಪ್ರಾರಂಭಿಸಿದೆ. ವಾರ್ಡನ್ ಕೇಳಿದರು, ಏನಾಯಿತು ಎಂದು. ವಿಷಯ ಹೇಳುವಷ್ಟರಲ್ಲಿ ಅಲ್ಲೇ ಹತ್ತಿರದಲ್ಲಿ ಇರುವ ನನ್ನ ಬಂಧುವೊಬ್ಬರು ನನ್ನನ್ನು ಕರೆದುಕೊಂಡು ಹೋಗಲು ಬಂದರು. ಆಗ ತಾನೇ BSc ಮುಗಿಸಿ B.Ed ಕಾಲೇಜಿಗೆ ಪ್ರವೇಶವನ್ನು ಪಡೆದಿದ್ದೆ. ಬಡ ಹಳ್ಳಿಯಲ್ಲಿ ಜನಿಸಿದವಳಾದ್ದರಿಂದ ಅಲ್ಲಿ ಎಲ್ಲರಿಗೂ ನನಗೆ ಗೌರ್ಮೆಂಟ್ ಕಾಲೇಜಿನಲ್ಲಿ B.Ed ಸೀಟ್ ಸಿಕ್ಕಿರುವುದು ತುಂಬ ಹೆಮ್ಮೆಯ ವಿಚಾರವಾಗಿತ್ತು. ಮನೆಯಲ್ಲಿ ಇರುವವರ ಜೊತೆ ಊರಿನಲ್ಲಿ ಕೂಡ ಸಂಭ್ರಮವಿತ್ತು. ಒಳ್ಳೆ ಮಾರ್ಕ್ಸ್ ಪಡೆದವರಿಗೆ ಮಾತ್ರ ಗವರ್ಮೆಂಟ್ ಸೀಟ್ ಸಿಗುತ್ತಿತ್ತು. ತಂದೆ ತಾಯಿಗಂತೂ ನನ್ನ ಮಗಳು ಗವರ್ಮೆಂಟ್ ಜಾಬ್ ಸೇರಿದಳು ಅನ್ನುವಷ್ಟೇ ಸಂಭ್ರಮ. ಏಕೆಂದರೆ ಅವರು ಅಷ್ಟು ಓದಿರಲಿಲ್ಲ. ಮಕ್ಕಳನ್ನು ಕಷ್ಟಪಟ್ಟು ಓದಿಸುತ್ತಿದ್ದರು. ದೂರದ ಪಟ್ಟಣಕ್ಕೆ ಕಳುಹಿಸಲು ಭಯವಾದರೂ ಧೈರ್ಯ ಮಾಡಿ ಕಳುಹಿಸಿಕೊಟ್ಟರು. ನನ್ನ ತಂದೆಗಂತೂ ನಾನೆಂದರೆ ತುಂಬ ಪ್ರೀತಿ. ಏಕೆಂದರೆ ನಾನು ಕೊನೆಯವಳು ಹಾಗೂ ಶಾಲೆಯಲ್ಲಿ ಕೂಡ ಮುಂದಿದ್ದೆ. ನನ್ನ ಹಳ್ಳಿಯಲ್ಲಿ ಸರಿಯಾದ ಬಸ್ ವ್ಯವಸ್ಥೆ ಹಾಗೂ ಹತ್ತಿರ ಕಾಲೇಜ್ ಇಲ್ಲದಿರುವುದರಿಂದ ಹೆಚ್ಚಿನ ವಿದ್ಯಾಭ್ಯಾಸ ಹಾಸ್ಟೆಲ್ನಲ್ಲಿ ಉಳಿದುಕೊಂಡೇ ಮುಗಿಸಿದ್ದೆ. ನನ್ನ ತಂದೆ ರವಿವಾರ ಬಂತೆಂದರೆ ಸಾಕು ನನ್ನನ್ನು ನೋಡಲು ಬರುತ್ತಿದ್ದರು. ಬಗೆ ಬಗೆಯ ತಿಂಡಿ ತರುತ್ತಿದ್ದರು. ಹೆಚ್ಚು ಸಮಯ ಕಳೆಯುತ್ತಿದ್ದರು. ನಾನು B.Edಗೆ ಪ್ರವೇಶ ಪಡೆದಾಗಲಂತೂ ತುಂಬಾ ಬುದ್ಧಿಮಾತು ಹೇಳಿ ಕಳುಹಿಸಿಕೊಟ್ಟಿದ್ದರು. ಏಕೆಂದರೆ ಅದು ನಮ್ಮ ಜಿಲ್ಲೆಯಾಗಿರಲಿಲ್ಲ. ಬಹುದೂರ ಕಳಿಸಲು ನೊಂದಿದ್ದರು. ಹಳ್ಳಿಯ ವಾತಾವರಣದಲ್ಲಿ ಹೆಣ್ಣು ಮಕ್ಕಳನ್ನು ಹೊರಗೆ ಕಳುಹಿಸುವುದೆಂದರೆ ತುಂಬ ಭಯ, ಆತಂಕ ತಂದೆ ತಾಯಿಗಳಿಗೆ. ನನ್ನ ಕಾಲೇಜ್ ಶುರುವಾಗಿ 1 ತಿಂಗಳು ಕೂಡ ಆಗಿರಲಿಲ್ಲ. ಆಗ ನಮ್ಮೂರಿನಲ್ಲಿ 2 ಮನೆಯಲ್ಲಿ ಮಾತ್ರ ಲ್ಯಾಂಡ್ಲೈನ್ ಇತ್ತು. ನನಗೆ ಫೋನ್ ಮಾಡಬೇಕೆಂದರೆ ಅವರ ಮನೆಗೆ ಹೋಗಬೇಕಿತ್ತು. ಅದಕ್ಕಾಗಿಯೇ ಅಪ್ಪ ಕಷ್ಟಪಟ್ಟು ಮನೆಗೆ ಫೋನ್ ಹಾಕಿಸಿದರು. ಈಗಿನಂತೆ ಆಗ ಎಲ್ಲರ ಕೈಯಲ್ಲಿ ಮೊಬೈಲ್ ಇರುತ್ತಿರಲಿಲ್ಲ. ಲ್ಯಾಂಡ್ಲೈನ್ಗೆ ಅರ್ಜಿ ಹಾಕಿ ಅದು ನಮ್ಮ ಮನೆ ತಲುಪುವಷ್ಟರಲ್ಲಿ 1 ತಿಂಗಳು ಕಳೆದಿತ್ತು. ಲ್ಯಾಂಡ್ಲೈನ್ ಫೋನ್ ಏನೋ ಕೊಟ್ಟು ಹೋಗಿದ್ದರು. ಆದರೆ ಕನೆಕ್ಷನ್ ಕೊಟ್ಟಿರಲಿಲ್ಲ. ನನ್ನ ತಂದೆಯ ಆಸೆ, ಯಾವಾಗ ಫೋನ್ ಕನೆಕ್ಷನ್ ಕೊಡುತ್ತಾರೋ ಮೊದಲು ನಾನು ನನ್ನ ಮಗಳಿಗೆ ಫೋನ್ ಮಾಡಬೇಕೆಂದು. ಹೀಗೆ ಮನೆಯಲ್ಲೆಲ್ಲ ಹೇಳಿಕೊಂಡು ಓಡಾಡುತ್ತಿದ್ದರು. ಆದರೆ ಅವರ ಆಸೆ ಈಡೇರಲೇ ಇಲ್ಲ. ನನಗೆ ಬಂದ ಆ ಫೋನ್ ಕರೆ, ನಿನ್ನ ತಂದೆಗೆ ಹುಷಾರಿಲ್ಲ, ಮನೆಗೆ ಹೊರಟು ಬಾ ಎಂದಾಗಿತ್ತು. ನಾನು ಬೇರೆ ಜಿಲ್ಲೆಯಲ್ಲಿ ಇದ್ದರಿಂದ ಮನೆಗೆ ಬರಲು ರಾತ್ರಿಯಾಗಿತ್ತು. ಬಸ್ ಇರಲಿಲ್ಲ. ಆಟೋ ಮಾಡಿಕೊಂಡು ಮನೆಗೆ ಹೋದೆ. ಊರಿನ ಅರ್ಧ ದಾರಿಯಲ್ಲೇ, ಅಂದರೆ ಮನೆಯಿಂದ ಸುಮಾರು 2 ಕಿಲೋಮೀಟರ್ವರೆಗೆ ಜನ ನೆರೆದಿದ್ದರು. ಬಸ್ನಲ್ಲಿ ನನಗೆ ಕುಳಿತುಕೊಳ್ಳಲು ಸಾಧ್ಯವಾಗಲಿಲ್ಲ. ಕಣ್ಣಿನಲ್ಲಿ ಇದ್ದಕ್ಕಿದ್ದಂತೆ ಧಾರಾಕಾರವಾಗಿ ನೀರು ಸುರಿಯುತ್ತಿತ್ತು. ಕಳೆದ 3 ದಿನದಿಂದ ಮನಸ್ಸಲ್ಲೇನೋ ಆತಂಕ. ನಿದ್ದೆ ಬರದೆ ಹೊರಳಾಡುತ್ತಿದ್ದೆ, ಭಯಪಡುತ್ತಿದ್ದೆ. ಮನೆಯ ಮುಂದೆ ಜನ ನೋಡಿ ನನ್ನ ಊಹೆ ನಿಜವಾಗಿತ್ತು. ಯಾರೋ ಬಂದು ನನ್ನ ಬ್ಯಾಗ್ ಎತ್ತಿಕೊಂಡು ಕೈ ಹಿಡಿದುಕೊಂಡು ಹೋದರು. ಅಲ್ಲಿ ಆಟೋದವನು ರಾತ್ರಿ ಬಂದಿದ್ದರಿಂದ ಹೆಚ್ಚಿನ ಹಣ ಕೇಳುತ್ತಿದ್ದ. ನಾನು ಸೀದಾ ಒಳಗೆ ಹೋದೆ. ಚಗುಲಿಯಲ್ಲಿ ಅಪ್ಪ ಮಲಗಿದ್ದರು. ನನ್ನ ಅಣ್ಣ, ಅಕ್ಕಂದಿರು, ತಾಯಿ ಜೀವವಿಲ್ಲದ ಶವದಂತೆ ಕುಳಿತಿದ್ದರು. ನಾನು ಹೋಗಿ ಅಪ್ಪನನ್ನು ಎಬ್ಬಿಸಿದೆ. ಆದರೆ ಅಪ್ಪ ಆಗಲೇ ಬರಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದರು. ನಾನು ಜೋರಾಗಿ ಹೃದಯ ಒಡೆಯುವಂತೆ ಕೂಗಿದೆ. ಆಗಲೇ ಸಮಯ ಜಾಸ್ತಿ ಆಗಿರುವುದರಿಂದ ಕಾರ್ಯ ಮುಗಿಸಲು ಎಲ್ಲರೂ ತಯಾರಾಗಿದ್ದರು. ನಾನು ಕೊನೆಯದಾಗಿ ನನ್ನ ಅಪ್ಪನನ್ನು ಎಲ್ಲಿಗೂ ಕರೆದುಕೊಂಡು ಹೋಗಲು ಬಿಡುವುದಿಲ್ಲ ಎಂದು ಹೇಳಿದೆ. ನನಗೆ ಗೊತ್ತು. ಆಮೇಲೆ ನನಗೆ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದೆ. ನಾನು ಸರಿ ಹೋಗುವ ಹೊತ್ತಿಗೆ ಎಲ್ಲವೂ ಮುಗಿದಿತ್ತು. ಊರೆಲ್ಲ ಕಣ್ಣೀರಿನ ಶೋಕದಲ್ಲಿ ಮುಳುಗಿತ್ತು. ಏಕೆಂದರೆ ನನ್ನ ಅಪ್ಪ ಊರವರ ಬಾಯಲ್ಲಿ ಮನೆ ಮಾತಾಗಿದ್ದರು. ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡುವ ಅದೆಷ್ಟೋ ಕುಟುಂಬಕ್ಕೆ ಆಸರೆಯಾಗಿದ್ದರು. ಇದ್ದುದರಲ್ಲಿಯೇ ಹಂಚಿ ತಿನ್ನುವ ಗುಣ ಅವರದ್ದಾಗಿತ್ತು. ಇಂದಿಗೂ ಎಲ್ಲರ ಬಾಯಲ್ಲಿ ಅಜರಾಮರವಾಗಿರುವವರು. ತಂದೆ ತಾಯಿಯನ್ನ ಪ್ರೀತಿಸಿ ಕಳೆದುಕೊಂಡ ಜೀವ ಮತ್ತೆಂದು ಬರಲಾರದು. ಜಗತ್ತಿನಲ್ಲಿ ದುಡ್ಡು ಕೊಟ್ಟರೆ ಎಲ್ಲವೂ ಸಿಗುವುದು, ಆದರೆ ಜನ್ಮ ಕೊಟ್ಟ ತಂದೆ ತಾಯಿ ಸಿಗುವುದಿಲ್ಲ. ಸ್ನೇಹಿತರೆ, ಶ್ರೇಯಳ ಹಾಗೆ ಕೆಲವರು ತಂದೆ ತಾಯಿಯನ್ನ ಕಳೆದುಕೊಂಡಿರಬಹುದು. ಅವರಿಗೆ ಈ ನೋವು ಏನು ಎಂದು ಗೊತ್ತು. ಆದರೆ ತಂದೆ ತಾಯಿ ಇರುವವರು ತಂದೆ ತಾಯಿಯನ್ನ ಪ್ರೀತಿಸಿ
ಅವರನ್ನು ಚೆನ್ನಾಗಿ ನೋಡಿಕೊಳ್ಳಿ. ಕಳೆದು ಹೋದ ಮೇಲೆ ಮತ್ತೆ ಬರಲಾರರು. ಇರುವಾಗಲೇ ಚೆನ್ನಾಗಿ ನೋಡಿಕೊಳ್ಳಿ. ಈ ನನ್ನ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದರಿಂದ ನನಗೆ ಇನ್ನೂ ಹೆಚ್ಚಿನ ಕಥೆಗಳನ್ನ ಬರೆಯಲು ಸಹಾಯವಾಗುತ್ತದೆ. ಧನ್ಯವಾದಗಳು.